ನಮಸ್ಕಾರ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ಚಾನಲಿನ ಈ ಭಾಗದಲ್ಲಿ ಗುಣಾತ್ಮಕ ಶಿಕ್ಷಣ ಕುರಿತಾಗಿ 4ನೆಯ ಆವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ರಮೋಷನ್ ಬೇಡವೇ ಅನ್ನುವಂತಹದ್ದು ಗುಣಾತ್ಮಕ ಶಿಕ್ಷಣವನ್ನು ತಮಗೆ ಮನವರಿಕೆ ಮಾಡಿಕೊಡೋ ಒಂದು ಉದ್ದೇಶದಿಂದ 4 ಭಾಗಗಳಾಗಿ ಅದನ್ನು ಮಾಡಿದ್ದೆ. ಮೊದಲನೇದಾಗಿ ಹೊಣೆ ಹೊರುವವರು ಯಾರು, ಎರಡನೇದು ಇದು ಅಸಾಧ್ಯವೇ ಅಂತ, ಮೂರನೇದು ಮಾಡಿದಷ್ಟು ನೀಡು ಭಿಕ್ಷೆ ಅಂತ, ಇದರಲ್ಲಿ 4ನೇದರಲ್ಲಿ ಪ್ರಮೋಷನ್ ಬೇಡವೇ ಅಂತ. ಯಾರಿಗೆ ಬೇಡ ಪ್ರಮೋಷನ್ನು ಅಲ್ವಾ? ಎಲ್ಲರಿಗೂ ಬೇಕು ಪ್ರಮೋಷನ್ನು, ಬೇಕೇ ಬೇಕು. ಪ್ರಮೋಷನ್ ಕೊಡ್ತೀವಿ ಅಂದರೆ ಬೇಡ ಅನ್ನೋರು ಯಾರು? ಅಪರೂಪ. ಅಂಥದ್ದು ಎಲ್ಲೋ 1000ಕ್ಕೊಬ್ಬರು 10,000ಕ್ಕೊಬ್ಬರು ಸಿಗಬಹುದೇನೋ, ಅದು ಕೆಲವು ಬೇರೆ ಬೇರೆ ಉದ್ದೇಶ ಇಟ್ಕೊಂಡು. ಸರ್, ಈಗ ನಾನು ಇದರಲ್ಲಿ ಏನು ಮಾತಾಡೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಸ್ಪೆಷಲಿ ಇದು ಟೀಚರ್ಸಿಗೆ ಸಂಬಂಧಪಟ್ಟ ಹಾಗೆ ಅಂತ, ಆಮೇಲೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಮೊದಲನೇ ಸಲನೇ ಇದನ್ನ ಉದ್ದೇಶವನ್ನು ನಾನು ತಮ್ಮ ಜೊತೆಗೆ ಹಂಚ್ಕೊಂಡ್ಬಿಟ್ಟಿದ್ದೀನಿ. ಇದು ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ಪೋಷಕರಿಗೆ ಸಂಬಂಧಪಟ್ಟಿದ್ದು, ಟೋಟಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದು ಅಂತ. ಈಗ ಮುಖ್ಯವಾಗಿ ಏನಾಗ್ತದೆ, ಪ್ರಮೋಷನ್ ಆಗಬೇಕು ಅಂತಂದರೆ ಮೊದಲನೇದಾಗಿ ರೆಕ್ರೂಟ್ಮೆಂಟ್ ಆಗಬೇಕಲ್ವ? ರೆಕ್ರೂಟ್ಮೆಂಟ್ ಟು ರಿಟೈರ್ಮೆಂಟ್, ರೆಕ್ರೂಟ್ಮೆಂಟ್ ಟು ರಿಟೈರ್ಮೆಂಟ್ ಇದು ಶಿಕ್ಷಕರ ಜೀವನ ಪ್ರಾರಂಭ ಮತ್ತು ಅಂತ್ಯ. ಆದರೆ ಅಂದರೆ ಇದು ಹೇಗಾಗುತ್ತೆ? ಯಾವುದೋ ಒಂದು ಹಾಡಿದೆಯಲ್ಲ, ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತೋ ಅಂತರ ಅಂತ. ಹಾಗೆ ಇದು ರೆಕ್ರೂಟ್ಮೆಂಟ್ ಅನ್ನೋದು ಫಸ್ಟ್ ಪೇಜ್ ಆದರೆ ರಿಟೈರ್ಮೆಂಟ್ ಅನ್ನೋದು ಲಾಸ್ಟ್ ಪೇಜ್ SR ಅಲ್ಲಿ. ಇದ್ರ ಮಧ್ಯೆ ನಡೀತಕ್ಕಂಥದ್ದು ಸೆಲೆಕ್ಷನ್ನು, ಪ್ರಮೋಷನ್ನು ಇವೆಲ್ಲ. ಇತ್ತೀಚೆಗೆ ಒಂದು ನಿಯಮವನ್ನು ಮಾಡಿದ್ದಾರೆ ಸರ್ಕಾರದಿಂದ, ಟೆಟ್ ಪಾಸ್ ಆಗಬೇಕು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ. ಟೆಟ್ ಪಾಸ್ ಆದಮೇಲೆ ಅದೊಂದು ಎಲಿಜಿಬಿಲಿಟಿ ಎಕ್ಸಾಮು, ಎಲಿಜಿಬಿಲಿಟಿ ಎಕ್ಸಾಮ್ ಆದಮೇಲೆ ಮತ್ತೊಂದು ಸರಿ ಎಕ್ಸಾಮನ್ನು ಮಾಡ್ತಾರೆ. ಆ ಎಕ್ಸಾಮಲ್ಲಿ ಏನು ರೂಲ್ ಇದೆ, ಆ ರ್ಯಾಂಕಿಂಗ್ ರೂಲ್ ಏನಿದೆ ಅದನ್ನು ಆಧರಿಸಿ ರೆಕ್ರೂಟ್ಮೆಂಟನ್ನು ಮಾಡ್ತಾರೆ, ಅಂದರೆ ಸೆಲೆಕ್ಷನನ್ನು ಮಾಡ್ತಾರೆ. ಆವಾಗ ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೊಡ್ತಾರೆ, ಡ್ಯೂಟಿಗೆ ಜಾಯಿನ್ ಆಗ್ತಾರೆ. ಡ್ಯೂಟಿಗೆ ಜಾಯಿನ್ ಆಗೋವರೆಗೂ ಒಂದು ಥರ ಮನಸ್ಥಿತಿ ಇರ್ತದೆ ಕ್ಯಾಂಡಿಡೇಟ್ದು. ಡ್ಯೂಟಿಗೆ ಜಾಯಿನ್ ಆದಮೇಲೆ ಇನ್ನೊಂದು ಥರ ಮನಸ್ಥಿತಿ ಶುರುವಾಗಿಬಿಡ್ತದೆ. ಅದು ಯಾಕೋ ಗೊತ್ತಿಲ್ಲಪ್ಪ. ಮೊದಲು ಇದ್ದಷ್ಟು ಉತ್ಸಾಹ ಬರ್ತಾ 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 ಕಡಿಮೆ ಆಗಿಬಿಡುತ್ತೆ. ರೆಕ್ರೂಟ್ಮೆಂಟ್ ಆಗೋದಕ್ಕಿಂತ ಮುಂಚೆ ನಾನು ಹಾಗೆ ಮಾಡಬೇಕು ಈಗ ಮಾಡಬೇಕು ಅಂತ ಹೇಳ್ತಿದ್ದರು. ಯಾವಾಗ ಅಪಾಯಿಂಟ್ಮೆಂಟ್ ಆಗಿ ಒಂದು 6 ತಿಂಗಳು ವರ್ಷ ಸ್ಯಾಲ್ರಿ ತಗೊಳ್ತಾರೆ, ಕಂಪ್ಲೀಟಾಗಿ ಮೈಂಡೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಯಾಕೆ ಗೊತ್ತಿಲ್ಲ, ಅವರೇ ಹೇಳಬೇಕು. ಅದಿನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಾಗಿತ್ತು ನನ್ನ ಪ್ರಕಾರ. ಇರಲಿ, ಅದೇನೇ ಇರಲಿ, ನನ್ನ ಈ ಭಾಗದ ಉದ್ದೇಶ ಇಷ್ಟೇ. ಪ್ರಮೋಷನನ್ನು ಹೇಗೆ ಕೊಡಬೇಕು, ಸೆಲೆಕ್ಷನನ್ನು ಹೇಗೆ ಮಾಡಬೇಕು ಅನ್ನೋದು. ಈಗ ಅದಕ್ಕೊಂದು ಮಾಡಿದ್ದಾರೆ, ಟೆಟ್ ಅಂತ ಮಾಡಿದ್ದಾರೆ. ಅದು ಪ್ರೈಮರಿ ಸ್ಕೂಲ್ಗೆ, ಅದು ಟೆಟ್ ಎಕ್ಸಾಮ್ ಪಾಸ್ ಆದಮೇಲೆ ಒಂದು ಎಕ್ಸಾಮ್ ಮಾಡ್ತಾರೆ. ಇದನ್ನು ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಬರೀ ಪ್ರೈಮರಿ ಸ್ಕೂಲ್ ಮೇಷಿಗೆ ಯಾಕೆ ಟೆಟ್ಟು? ಹೈಸ್ಕೂಲಿಗೂ ಮಾಡಬೇಕು, ಕಾಲೇಜಿಗೂ ಮಾಡಬೇಕು ಅಲ್ವಾ? ಒಂದು ಗೇಟ್ ಎಕ್ಸಾಮ್ ಥರ, ಇದೊಂದು ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಥರ. ಎಲ್ಲರಿಗೂ ಎಲಿಜಿಬಿಲಿಟಿ ಇರಲಿ, ಪ್ರೈಮರಿ ಸ್ಕೂಲ್ಗೂ ಇರಲಿ, ಹೈಸ್ಕೂಲ್ಗೂ ಇರಲಿ, ಕಾಲೇಜಿಗೂ ಇರಲಿ. ಇವರೇನು ಚಿಕ್ಕವರಲ್ಲ, ಅವರೇನು ದೊಡ್ಡವರಲ್ಲ ಅಲ್ವಾ? ಪ್ರೈಮರಿ ಸ್ಕೂಲ್ ಸೆಲೆಕ್ಷನ್ ಆಗ್ತಕ್ಕಂತಹ ಟೀಚರ್ಸು ಎಷ್ಟೋ ಜನ MPhil ಮಾಡಿದ್ದಾರೆ, PhD ಮಾಡಿದ್ದಾರೆ. ಮತ್ತು ಅವರಿಗೆ ವಿನಾಯಿತಿ ಬೇಕಾ? ಬೇಡ. ರೂಲ್ ಎಲ್ಲರಿಗೂ ಒಂದೇ ಇರಲಿ. ಇವ್ರಿಗೂ ಟೆಟ್ ಇರಲಿ, ಅವ್ರಿಗೂ ಟೆಟ್ ಇರಲಿ, ಅವ್ರಿಗೂ ಟೆಟ್ ಇರಲಿ. ಟೆಟ್ಟನ್ನು ಕಾಮನ್ ಮಾಡಿ ಸ್ವಾಮಿ ಅನ್ನೋದು ಒಂದು ನನ್ನ ಮನವಿ. ಇದರ ನಂತರ ಇತ್ತೀಚೆಗೊಂದು ರೂಲನ್ನು ಮಾಡಿದ್ದಾರೆ. ಸದ್ಯ ಅದೊಂದು ಒಳ್ಳೆ ಬೆಳವಣಿಗೆ ಅಂತ ಅಂದ್ಕೊಳ್ತೀನಿ. ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಂದ ಕಾಲೇಜ್ಗೆ ಪ್ರಮೋಷನ್ ಮಾಡಬೇಕಾದ್ರೆ ಒಂದು ಎಕ್ಸಾಮಿನೇಷನ್ ಅಂತ ಮಾಡಿದ್ದಾರೆ. ಸಂತೋಷ, ಅದು ಒಳ್ಳೆಯದೇ. ಬರೀ ಸರ್ವಿಸನ್ನು ಕನ್ಸಿಡರ್ ಮಾಡಿ ಪ್ರಮೋಷನ್ ಮಾಡೋದಕ್ಕಿಂತ ಅವರವರ ಎಲಿಜಿಬಿಲಿಟಿ, ಕ್ವಾಲಿಫಿಕೇಷನಲ್ಲಿ ಎಲಿಜಿಬಿಲಿಟಿ ಅಲ್ಲ, ಇದು ಅವರ ನಿಜವಾದ ಇಂಟೆಲಿಜೆನ್ಸನ್ನು ಮೆಜರ್ ಮಾಡ್ತಕ್ಕಂಥದ್ದು, ವಿಸ್ಡಮನ್ನು ಮೆಜರ್ ಮಾಡ್ತಕ್ಕಂಥದ್ದು. ಸಂತೋಷ, ಭಾಳ ಒಳ್ಳೆಯ ಬೆಳವಣಿಗೆ. ಇದೇ ರೂಲನ್ನು ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಗೆ ಕೊಡಬೇಕಾದ್ರೂ ಮಾಡಿ ಅಲ್ವಾ? ಯಾಕೆ ಬೇಡ ಇಲ್ಲಿ? ಇದಕ್ಕೇನು ವೈಜ್ಞಾನಿಕವಾದ ಕಾರಣ ಏನಿದೆ?
ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲಿಗೆ ಕೊಡಬೇಕಲ್ಲ, ಅಲ್ಲಿ ಕೂಡ ಇದೇ ರೂಲೇ ಮಾಡಿ. ಅಷ್ಟೇ ಯಾಕೆ, ಪ್ರೈಮರಿ ಸ್ಕೂಲಿಂದ ಹೆಡ್ ಮಾಸ್ಟರಾಗಿ ಪ್ರಮೋಷನ್ ಕೊಡ್ತೀರಲ್ಲ ಅವ್ರಿಗೂ ಮಾಡಿ. ಸೆಕೆಂಡ್ ಪ್ರಮೋಷನ್ ಅಂತ ಇನ್ನೊಂದು ಕೊಡ್ತಾರಲ್ಲ, ಪದವೀಧರೇತರ ಅಂತಂದೇಳಿ, ಅದಕ್ಕೂ ಎಕ್ಸಾಮಿನೇಷನ್ ಮಾಡಿ. ಹೈಸ್ಕೂಲಿಂದ ಕಾಲೇಜಿಗೆ ಕೊಡಬೇಕಾದ್ರೆ ಏನು ಎಕ್ಸಾಮಿನೇಷನನ್ನು ಮಾಡ್ತಾ ಇದ್ದೀರಿ, ಹೈಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಕೊಡೋದಕ್ಕೂ ಅದೇ ಎಕ್ಸಾಮ್, ಅದೇ ತರಹದ ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ಮಾಡಿ ಅಲ್ವಾ. ಅದಕ್ಕೆ ಅಷ್ಟಕ್ಕೆ ನಿಲ್ಲಬಾರ್ದು, ಹೆಡ್ ಮಾಸ್ಟ್ರಿಗೆ ನಿಲ್ಲಬಾರ್ದು. ಅದು ಹೆಡ್ ಮಾಸ್ಟ್ರಿಂದ BO ಕೇಡರಿಗೆ ಆ ಲೆವೆಲಿಗೆ ಪ್ರಮೋಷನ್ ಕೊಡೋದಕ್ಕೂ ಎಕ್ಸಾಮಿನೇಷನನ್ನು ಮಾಡಿ. ಅಲ್ಲಿಂದ DDPI ಕೊಡೋದಕ್ಕೂ ಎಕ್ಸಾಮಿನೇಷನ್ ಮಾಡಿ, JDPIಗೂ ಎಕ್ಸಾಮಿನೇಷನ್ ಮಾಡಿ. DPI ಅಂತ ಏನು ಕರ್ಕೊಳ್ತೀವಿ ನಾವು, ಇಲಾಖೆ ಕರೆಯುತ್ತೆ ಡೈರೆಕ್ಟರು, ಅಲ್ಲೇವರೆಗೆ ಪ್ರಮೋಷನ್ ಮೇಲೆ ಕೊಟ್ಬಿಡಿ. ಬರೀ ಎಲ್ಲೋ ಒಂದು ಭಾಗನ ಆರಿಸ್ಕೊಂಡು ಇಲ್ಲಿ ಮಾತ್ರ ನಾವು ಅವ್ರ ಜಾಣತನನ ಅಳಿತೀವಿ, ಇನ್ನು ಉಳಿದ್ರು ಬೇಡ, ಅವ್ರ ಪಾಡಿಗೆ ಅವ್ರು ಮುಂದಕ್ಕೆ ಹೋಗ್ಬಿಡ್ಲಿ ಅಂತ ಅನ್ನೋದು ಯಾವ ನ್ಯಾಯ, ಯಾವ ನೀತಿ, ಯಾವ ರೀತಿ, ಯಾವ ವೈಜ್ಞಾನಿಕತೆ, ಯಾವ ವೈಚಾರಿಕತೆ, ಇದರಲ್ಲಿ ಏನಿದೆ ಫಿಲಾಸಫಿಕಲ್ ಥಾಟ್ ಅಲ್ವಾ, ಅನಿಸಲ್ವಾ? ಬೇಕದು, ಖಂಡಿತವಾಗೂ ಬೇಕು ಸ್ವಾಮಿ. ಎಲ್ಲ ಹಂತದಲ್ಲೂ ಎಕ್ಸಾಮಿನೇಷನ್ ಮಾಡಿ. ಬುದ್ಧಿವಂತರಾಗಿರೋರು ಹೋಗಲಿ ಮುಂದಕ್ಕೆ, ಅವ್ರನ್ನ ಯಾಕೆ ಅವ್ರ ಜುಟ್ಟು ಹಿಡಿದು ಎಳ್ಕೋಬೇಕು ಹಿಂದಕ್ಕೆ, ಅವ್ರ ಕಾಲಾಗಿ ಕಟ್ಟಿ ಹಾಕಬೇಕು, ಅವ್ರ ಕೈಗಳನ್ನ ಕಟ್ಟಿ ಹಾಕಬೇಕು ಮುಂದಕ್ಕೆ ಹೋಗೋರನ್ನ. ಜಾಣರಿರೋರಿಗೆ ಅವಕಾಶ ಕೊಟ್ಬಿಡಿ, ಹೋಗಿಬಿಡಲಿ ಮುಂದಕ್ಕೆ. ಆದರೆ ಅಟ್ ದ ಸೇಮ್ ಟೈಮ್ ಅವರ ಹಿಂದಿನ ವರ್ಷ ಅಥವಾ ಮಾಡಿರ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಿದ್ದಾರೆ ಅನ್ನೋದು ಬೇಕಾಗುತ್ತಲ್ಲ ಪ್ರಮೋಷನ್ ಕೊಡೋದಕ್ಕೆ. ಬೇಕಾದರೆ ಅದಕ್ಕೊಂದು 25% ಅಂಕಗಳನ್ನು ಯಾವುದನ್ನು ಸೇರಿಸುವಂತಹ ಒಂದು ವ್ಯವಸ್ಥೆ ಮಾಡ್ಕೋಬೋದು ಅವ್ರ ಪರ್ಫಾರ್ಮೆನ್ಸನ್ನು ನೋಡಿ. ಯಾಕಂತಂದರೆ ನಮ್ಮದು ಈ ಗುಣಾತ್ಮಕ ಶಿಕ್ಷಣನೇ ಪರ್ಫಾರ್ಮೆನ್ಸ್ ಬೇಸಲ್ಲಿ ಹೇಳ್ತಾ ಹೋಗ್ತಾ ಇರೋದು, ನಿಂತಿರೋದು. ಹಾಗಾಗಿ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸನ್ನು ಪರಿಗಣಿಸಿ ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಮಾರ್ಕ್ಸ್ ತೆಗೆದಿರ್ತಾರೆ, ಸೆಕ್ಯೂರ್ ಮಾಡಿರ್ತಾರೆ, ಅದಕ್ಕೆ ಇದನ್ನು ಆ್ಯಡ್ ಮಾಡಿ ಪ್ರಮೋಷನ್ ಕೊಡೋಂಥ ಒಂದು ವ್ಯವಸ್ಥೆ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ಆಮೇಲೆ ಈ ಪ್ರಮೋಷನನ್ನು ಎಂದೋ ಒಂದು ಸಾರಿ ಮರುಭೂಮಿಗೆ ಮಳೆ ಬಂದಂಗೆ ಆಗಬಾರ್ದು. ಪ್ರತಿ ವರ್ಷ ಕಡ್ಡಾಯವಾಗಿ ಏಪ್ರಿಲಲ್ಲಿ, ಮೇನಲ್ಲಿ ಮಾಡಿ. ಏನು ಸಮಸ್ಯೆ ಏನಾಗುತ್ತೆ ಪ್ರತಿ ವರ್ಷ ಮಾಡೋದಕ್ಕೆ? ಪ್ರತಿ ವರ್ಷವೂ ಪ್ರಮೋಷನ್ ಕೊಡಿ, ಇಬ್ಬರಿಗೆ ಕೊಡಿ, ಮೂವರಿಗೆ ಕೊಡಿ, ಒಬ್ಬರಿಗೆ ಕೊಡಿ. ಕೊಡೋದಕ್ಕೇನು ಸಮಸ್ಯೆ? ಎಂದೋ ಒಂದು ಸಲ, 10 ವರ್ಷಕ್ಕೊಂದು ಸಲ, 20 ವರ್ಷಕ್ಕೊಂದು ಸಲ. ಏನಿದು ರೀತಿ? ವಿಚಿತ್ರ ಅನಿಸುತ್ತಪ್ಪ. ನಮ್ಮ ಇಲಾಖೆ ರೀತಿ ನೀತಿಗಳು ನೋಡಿದರೆ ವಿಚಿತ್ರ ಅನಿಸುತ್ತೆ. ಇದಕ್ಕೆಲ್ಲ ನಮ್ಮ ಆಡಳಿತ ಬಹಳಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡಬೇಕು. ನಮ್ಮ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಏನಿದೆ, ನಮ್ಮ ರಾಜಕಾರಣ ಅಥವಾ ನಮ್ಮ ಆಡಳಿತ, ದೊಡ್ಡ ದೊಡ್ಡ ಆಫೀಸರ್ಸ್ ಏನಿದ್ದಾರೆ ಇಲಾಖಾ ಮಟ್ಟದಲ್ಲಿ, IAS ಕೇಡರಲ್ಲಿ, ದಯಮಾಡಿ ಅವರು ಇದನ್ನು ಯೋಚನೆ ಮಾಡಬೇಕು. ಅವರಿಂದ ಮಾತ್ರ ಸಾಧ್ಯ ಇದು. ಯಾಕಂತಂದರೆ ನಾನು ಅವರನ್ನು ಪರಿಗಣಿಸೋದು ಬುದ್ಧಿವಂತರಲ್ಲಿ ಬುದ್ಧಿವಂತರು ಅಂತ. ನಾವೇನು ಕರಿತೀವಿ ಜೀನಿಯಸ್ಸು, ಸುಪ್ರೀಮು, ಸೂಪರ್ ಮೋಸ್ಟು, ಎಕ್ಸ್ಟ್ರಾರ್ಡಿನರಿ ಅಂತ ಕರಿತೀವಿ. ಆ ಕೇಡರು, ಆ ಜಾಣತನ ಅವ್ರಿಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಇದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಹಾಗಿರೋದ್ರಿಂದನೇ ಅವರು ಆ ಮಟ್ಟದಲ್ಲಿರೋದು. ಅವರು ಇದನ್ನು ಚಿಂತನೆ ಮಾಡಿ. ಬುದ್ಧಿವಂತರಿಗೆ ಅವಕಾಶ ಬೇಡವಾ? ಕೊಡಿ ಅವ್ರಿಗೆ. ಪ್ರತಿ ವರ್ಷ ಎಕ್ಸಾಮ್ ಮಾಡಿ, ಪ್ರತಿ ವರ್ಷ ಪ್ರಮೋಷನ್ ಕೊಡಿ. ಇದೊಂದು ಶೆಡ್ಯೂಲ್ಡ್ ವರ್ಕ್ ಆಗಬೇಕು, ಪ್ರೋಗ್ರಾಮ್ ಆಗಬೇಕು. ಇಲ್ಲಪ್ಪ ಮತ್ತು ಬರೀ ಎಲ್ಲರಿಗೂ ಹಿಂಗೆ ಕೊಟ್ಬಿಟ್ರೆ ಸರ್ವಿಸ್ ಆದರ ಗತಿ ಏನು ಅಂತ ಕೇಳಬಹುದೇನು? ಅವ್ರಿಗೊಂದು 25% ರಿಸರ್ವ್ ಇಡಿ. ನಾನು ಸರ್ವಿಸಿನ ಮೇಲೆ ಹೋಗ್ತೀನಪ್ಪ ಪ್ರಮೋಷನ್ ಅಂತಂದ್ರೆ ಒಂದು 25% ರಿಸರ್ವ್ ಇಡಿ. ನಾನು ಹೇಳ್ದಂಗೆ ಮಾಡೋಕ್ಕಾಗಲ್ಲ. 25 ಆಗುತ್ತೋ, 30 ಆಗುತ್ತೋ, 20ನೇ ಆಗುತ್ತೋ, ಏನಾಗುತ್ತೋ. ಇಲಾಖೆ ತನ್ನ ನಿಯಮಗಳನ್ನು ರೂಪಿಸಬೇಕಾದ್ರೆ ಏನೋ ಒಂದು ನಮೂನೆ ರೂಪಿಸ್ತಾರೆ. ಬಟ್ ನನ್ನ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಲ್ಲ ಏನಾದರೂ ಒಂದು. ಆ ಬೇಸಲ್ಲಿ 25% ಸರ್ವಿಸಲ್ಲಿ ಹೋಗೋರಿಗೆ ಕೊಡಿ. ನಾನು ಪ್ರಮೋಷನ್ ಆಗಿ ಹೋಗ್ತೀನಿ, ಎಕ್ಸಾಮಿನೇಷನ್ ಬರೆದು ಅಂತನ್ನೋರಿಗೆ 75% ಕೊಡಿ. ಹೋಗಲಿ, ಅವರು ಬುದ್ಧಿವಂತರು ಮುಂದೆ ಹೋಗಬೇಕು, ಕೂಡ್ದವ್ರು ಇಲ್ಲಿ. ಮತ್ತು ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬೇಕಲ್ಲ, ಅಲ್ಲಿ ಅವರು ಎಷ್ಟು ಮಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡ್ತಾರಂತ. ಒಬ್ಬ ಪ್ರೈಮರಿ ಸ್ಕೂಲ್ ಮೇಷು ಒಂದು 30-35 ವರ್ಷ ಸರ್ವಿಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅವ್ರು ಸರ್ವಿಸಲ್ಲಿ ಇರ್ತಾರೆ. ಯಾವಾಗಲಿಂದ? ರೆಕ್ರೂಟ್ಮೆಂಟಿಂದ ರಿಟೈರ್ಮೆಂಟ್ವರೆಗೂ. ಅವನು ಒಂದು 2 ವರ್ಷಕ್ಕೆ ಹೈಸ್ಕೂಲ್ ಟೀಚರ್ ಆಗ್ಬೋದು, ಇನ್ನೊಂದು 2 ವರ್ಷಕ್ಕೆ ಹೆಡ್ ಮಾಸ್ಟರ್ ಆಗ್ಬೋದು, ಇನ್ನೊಂದು 2 ವರ್ಷಕ್ಕೆ BO ಆಗ್ಬೋದು, ಇನ್ನೊಂದು 2 ವರ್ಷಕ್ಕೆ
DDPI ಆಗ್ಬೋದು, ಇನ್ನೊಂದು 2 ವರ್ಷಕ್ಕೆ JDPI ಆಗ್ಬೋದು, ಇನ್ನೊಂದು 2 ವರ್ಷಕ್ಕೆ DPI ಆಗ್ಬೋದು. ಸಾಮಾನ್ಯ ಒಬ್ಬ ಪ್ರೈಮರಿ ಸ್ಕೂಲ್ ಮೇಷು, ಕ್ವಾಲಿಫಿಕೇಷನ್ ಇರೋಂಥ ಮೇಷು, ಜಾಣತನ ಇರೋಂಥ ಮೇಷು, ಒಂದು ಛಲ ಇರೋಂಥ ಮೇಷ್ಟ್ರು, ಚಾಲೆಂಜ್ ಮಾಡೋಂಥ ಮೇಷ್ಟ್ರು ಅಪ್ ಟು ಡೈರೆಕ್ಟರ್ವರೆಗೂ ಹೋಗುವಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಡಿ. ಇದು ಮೊದಲು ಒಂದು ಎಕ್ಸಾಮಿನೇಷನ್ ಇತ್ತು ಅಂತ 2-3 ಸರಿ ಕಾಲ್ ಮಾಡಿದ್ದು ನನಗೆ ನೆನಪಿದೆ. ಪ್ರೈಮರಿ ಸ್ಕೂಲ್ ಮೇಷಿಗೂ ಕೂಡ ರಿಸರ್ವೇಷನ್ ಇತ್ತು, DDPIಗೆ ಎಕ್ಸಾಮ್ ಮಾಡೋದಕ್ಕೆ ಮತ್ತು BOಗೆ ಎಕ್ಸಾಮ್ ಮಾಡೋದಕ್ಕೆ. ಅದು ಯಾರ್ಯಾರು ಸೇರಿಕೊಂಡು ಮುಚ್ಚಾಕಿದ್ರೋ ಭಗವಂತಗೆ ಗೊತ್ತು. ಅಪರೂಪಕ್ಕೊಂದು ಇದ್ದಂಥ ಒಂದು ಅವಕಾಶ ಪ್ರೈಮರಿ ಸ್ಕೂಲರ್ಗೆ, ಹೈಸ್ಕೂಲರ್ಗೆ ಇದ್ದಂಥ ಅವಕಾಶ ಹಾಳು ಮಾಡಿಬಿಟ್ರು. ಅದನ್ನು ಕಾಲೇ ಮಾಡ್ದಂಗೆ ಸುಮ್ಮನೆ ಮಾಡಿಬಿಟ್ರು. ಅದು ಯಾಕೋ ಏನು ಪ್ರೈಮರಿ ಸ್ಕೂಲ್ ಮೇಷು BO ಆಗಿಬಿಟ್ರೆ, ಪ್ರೈಮರಿ ಸ್ಕೂಲ್ ಮೇಷು DDPI ಆಗಿಬಿಟ್ರೆ ನಮ್ಮ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾನೆ ಅನ್ನೋಂಥ ಉದ್ದೇಶದಿಂದ ಏನಾದರೂ ಮಾಡಿದ್ರಾ? ಇಲ್ಲ ಪ್ರೈಮರಿ ಸ್ಕೂಲ್ ಮೇಷ ಆದರೂ ಇವ್ರು ಇಲ್ಲೇ ಹಿಂಗೆ ಸಾಯಲಿ ಅಂತಂದು ಮಾಡಿದ್ರಾ? ಏನು ಉದ್ದೇಶ? ಅವ್ರಿಗೆ ಯಾಕೆ ಪ್ರಮೋಷನ್ ಮಾಡಬಾರ್ದು? ಅವ್ರಿಗೆ ಯಾಕೆ ಎಕ್ಸಾಮ್ ಮಾಡಬಾರ್ದು? ಎಕ್ಸಾಮ್ ಮಾಡಿ ಮುಂದೆ ಹೋಗಲಿ. ಅವ್ರು DPI ಆಗಬಾರ್ದಾ? BO ಆಗಬಾರ್ದಾ? DDPI ಆಗಬಾರ್ದಾ? ಆ ತರಹದ ಅವ್ರಿಗೆ ಕನಸು ಕಾಣೋದಕ್ಕೂ ಅರ್ಹತೆ ಇಲ್ವಾ? ಬರೀ ಕನಸು ಕಾಣೋದಲ್ಲ, ಅವ್ರು ನಿಜವಾಗೂ ಜಾಣರಿದ್ರೆ ಹೋಗಲಿ ಮುಂದಕ್ಕೆ ಮಾಡಿ. ಪ್ರತಿ ವರ್ಷ ಎಕ್ಸಾಮಿನೇಷನ್ ಮಾಡಿ, ಪ್ರತಿ ವರ್ಷನೂ ಮುಂದಕ್ಕೆ ಹೋಗಲಿ. ನಾವು ಎಷ್ಟು ಪ್ರಮೋಷನ್ ಕೊಟ್ಟರು ಪೋಸ್ಟ್ಗಳು ಎಷ್ಟಿರ್ತವೆ ಅಷ್ಟೇ ಅಲ್ವಾ ಇರೋದು. ನಿಜವಾಗೂ ಎಲಿಜಿಬಿಲಿಟಿ ಇದ್ದರೆ ಹೋಗಲಿ, ಇಲ್ಲ ಅದೇ ಕ್ಲಾಸಲ್ಲೇ ಇರ್ತಾರೆ, ಅದೇ ಶಾಲೆಯಲ್ಲೇ ಇರ್ತಾರೆ. ಓದಿದ್ದಂತೂ ಲಾಸ್ ಆಗಲ್ಲಲ್ವಾ? ಎಕ್ಸಾಮಿನೇಷನ್ಗೆ ಓದಿದ್ದು ಲಾಸ್ ಆಗಲ್ಲ. ತಾನು ಓದಿರೋ ಜಾಣತನ ತನ್ನ ತಲೆಗಿರುತ್ತೆ. ಅದನ್ನು ಮಕ್ಕಳಿಗೆ ಹೇಳೋವರೆಗೂ ಶಿಕ್ಷಕನಿಗೆ ಸಮಾಧಾನ ಆಗಲ್ಲ. ಹೇಳ್ತಾರೆ. ಇಂಡೈರೆಕ್ಟಾಗಿ ಅವರ ಕೆಲಸ ಇನ್ನೊಂದಿಷ್ಟು ಎಫಿಷಿಯೆಂಟ್ ಆಗ್ತದೆ, ಇನ್ನೊಂದಿಷ್ಟು ಸ್ಟ್ರಾಂಗ್ ಆಗ್ತದೆ, ಸ್ಟ್ರೆಂತ್ ಸಿಗ್ತದೆ, ಅವ್ರ ಜಾಣತನದ ಸಪೋರ್ಟ್ ಸಿಗಲ್ಲ ಯೋಚನೆ ಮಾಡಿ. ಆಮೇಲೆ ಪ್ರತಿ ವರ್ಷ ಎಕ್ಸಾಮಿನೇಷನ್ ಮಾಡೋಂಥ ಒಂದು ಉದ್ದೇಶ ನಾವೆಲ್ಲ ಏನು ಇಟ್ಕೊಳ್ತೀವಿ, ಅದಕ್ಕೆ ಪರ್ಫಾರ್ಮೆನ್ಸ್ ನೋಡ್ಕೊಳ್ತಾರೆ, ಮಾರ್ಕ್ಸ್ ನೋಡ್ಕೊಳ್ಳಿ, ಏನು ಅಭ್ಯಂತರ ಇಲ್ಲ. ಒಂದು ಕ್ವಾಲಿಫಿಕೇಷನನ್ನು ನಿಗದಿ ಮಾಡ್ತಾರೆ, ಎಕ್ಸಾಮಿನೇಷನ್ ಮಾಡ್ತಾರೆ, ಪ್ರಮೋಷನ್ ಕೊಟ್ಕೊಂತ ಹೋಗಿಬಿಡ್ತಾರೆ. ನನ್ನ ಕಳಕಳಿ ಇಷ್ಟೇ, ಪ್ರತಿ ವರ್ಷ ಮಾಡಿ ಎಕ್ಸಾಮಿನೇಷನ್ ಮಾಡಿ ಆ ಪೇಪರ್ ಲೀಕ್ ಆಯ್ತು, ಇಲ್ಲಿ ಕಾಪಿ ಹೊಡೆದ್ರು, ಇನ್ನೊಂದೇನೋ ಮಾಡಿದರು ಅಂತ ಕೋರ್ಟ್ಗೆ ಹಾಕಿ ಅಪರೂಪಕ್ಕೊಂದು ನಡೆದ ಎಕ್ಸಾಮ್ನ ಅದಕ್ಕೂ ಬೆಂಕಿ ಹಚ್ಚಿಬಿಡಬೇಡಿ. ಒಂದು ಎಕ್ಸಾಮ್ ಮಾಡೋಕ್ಕಾಗಲ್ವ ಸರ್? ಪ್ರಾಮಾಣಿಕವಾಗಿ ಒಂದು ಎಕ್ಸಾಮ್ ಮಾಡೋಕ್ಕಾಗಲ್ವ ನಮ್ಮ ಕೈಲಿ? ಕಾಪಿ ಹೊಡೆದ ಹಾಗೆ, ಪೇಪರ್ ಲೀಕ್ ಆಗದ ಹಾಗೆ ಒಂದು ಎಕ್ಸಾಮ್ ಮಾಡೋಷ್ಟು ಎಫಿಷಿಯನ್ಸಿನೂ ಇಲ್ವ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಅಥವಾ ನಮ್ಮ ಇವ್ಯಾಲ್ಯೂಯೇಷನ್ ಸೆಲ್ಗೆ? ನಾನು ಅದಕ್ಕೆ ಮೊದಲನೇದಾಗಿ ಪ್ರಸ್ತಾಪಿಸಿದ್ದೀನಿ, ಇವ್ಯಾಲ್ಯೂಯೇಷನ್ ಸೆಲ್ ಇರಬೇಕು, ಅದು ಅಟಾನಮಸ್ ಆಗಿರಬೇಕು ಅಂತ. ಎಕ್ಸಾಮ್ ಮಾಡೋಕ್ಕಾಗಲ್ವ? ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ನಾವೇ ಕಾರಣ ಆಗಿರ್ತೀವಿ. ಈ ಪೇಪರ್ ಲೀಕ್ ಆಗೋದಕ್ಕೆ, ಎಕ್ಸಾಮಿನೇಷನ್ ಹಾಲಲ್ಲಿ ಕಾಪಿ ಹೊಡೆಯೋದಕ್ಕೆ, ಅಥವಾ ಇವ್ಯಾಲ್ಯೂಯೇಷನ್ನಲ್ಲಿ ಕರಪ್ಷನ್ ಏನಾದರೂ ನಡೆಯೋದಕ್ಕೆ, ತಪ್ಪುಗಳೇನಾದರೂ ನಡೆಯೋದಕ್ಕೆ ಅದಕ್ಕೆ ನಾವು ಕಾರಣ. ಬೇರೆಯವ್ರು ಯಾರೂ ಕಾರಣ ಅಲ್ಲ. ಏನು ಯಾವುದೋ ಅನ್ಯಗ್ರಹ ಜೀವಿ ಬಂದು ಅದನ್ನೆಲ್ಲ ಮಾಡಿ ಹೋಗಿರಲ್ಲ. ನಾವೇ ಕಾರಣದ ಮೇಲೆ ನಾವು ಇಷ್ಟೆಲ್ಲ ಟೆಕ್ನಾಲಜಿಕಲಿ ಇಷ್ಟು ಮುಂದಿದ್ದೀವಿ, ಸೈಂಟಿಫಿಕಲಿ ಇಷ್ಟು ಮುಂದಿದ್ದೀವಿ ಅಂತಂದು ಹೇಳ್ತಾ ಒಂದು ಎಕ್ಸಾಮ್ ನಮಗೆ ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಬರಲ್ಲ ಅಂದರೆ ಭಾಳ ನೋವಾಗುತ್ತೆ. ಅದು ಆಗಬಾರದು, ಎಂದೂ ಆಗಬಾರ್ದು. ಸರ್ಕಾರದ ಮಾನ ಮರ್ಯಾದೆ ಹರಾಜಾಗುತ್ತೆ. ಅದಕ್ಕೆ ಆಗಲ್ವಾ? ನಾವು ಅದನ್ನೇನೋ ಆಗಲ್ಲ, ಆಯೋಗ ನೇಮಿಸ್ತೀವಿ, ಇನ್ನೊಂದೇನೋ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ ಅಂದರೆ ಅಲ್ಲಿವರೆಗೆ ಯಾಕೆ ಹೋಗಬೇಕು ಸಾಹೇಬ್ರೆ? ಎಕ್ಸಾಮೇ ನಿಯತ್ತಾಗಿ ಮಾಡಿ, ಇವ್ಯಾಲ್ಯೂಯೇಷನ್ ನಿಯತ್ತಾಗಿ ಮಾಡಿ, ಸೆಲೆಕ್ಷನ್ ಪ್ರಾಮಾಣಿಕವಾಗಿ ಮಾಡಿ ಮುಗಿಸ್ಬಿಟ್ರೆ ಮುಗಿದೋತಲ್ಲ ಆ ಪ್ರಾಸೆಸ್ಸು. ಕೋರ್ಟ್ ಹಾಕಬೇಕು, ಆಯೋಗ ಯಾಕೆ ಬೇಕು? ನಾವು ಇದನ್ನು ಮುಂದುವರಿಸೋದಕ್ಕೆ ಬೇಕು. ಇದು ಆಗದಂಗೆ ನಿಲ್ಲಿಸ್ಬೇಕಲ್ಲ, ಅಡ್ಡ ಮಾಡಬೇಕಲ್ಲ, ಅದಕ್ಕೆ ಮಾತ್ರ ಬೇಕು. ಆಗುತ್ತೆ. ನಮ್ಮಲ್ಲಿ ಯಾಕಾಗಲ್ಲ ಸರ್? ಪ್ರಾಮಾಣಿಕವಾಗಿ ಮಾಡೋದಕ್ಕೆ ಯಾಕಾಗಲ್ಲ? ದೊಡ್ಡ ಪೊಲೀಸ್ ಫೋರ್ಸ್ ಇದೆ, ಇಂಟೆಲಿಜೆನ್ಸ್ ಫೋರ್ಸ್ ಇದೆ, ನಮ್ಮಲ್ಲಿ ಬೇಕಾದಂಥ ಟೆಕ್ನಾಲಜಿ ಇದೆ, ಖಂಡಿತವಾಗೂ ಮಾಡೋಕ್ಕಾಗುತ್ತೆ. ತಮಗೂ ಗೊತ್ತು ಅದು ಮಾಡೋಕ್ಕಾಗುತ್ತೆ ಅಂತ. ಏನು ಗೊತ್ತಿಲ್ಲದಂಥದ್ದೇನಲ್ಲ, ನನಗೆ ಗೊತ್ತಂದರೆ ತಮಗೆ ಯಾಕೆ ಗೊತ್ತಾಗಲ್ಲ? ಮಾಡೋ ಮನಸ್ಸು ಮಾಡಿ, ಪ್ರಾಮಾಣಿಕವಾಗಿ ಮಾಡೋ ಮನಸ್ಸು ಮಾಡಿ. ಪೇಪರ್ ಲೀಕ್ ಆಗೋದು ಬೇಡ. ಪ್ರತಿ ವರ್ಷ ಹೇಗೆ IAS IPS ಪ್ರತಿ ವರ್ಷದ ರಿಕ್ರೂಟ್ಮೆಂಟ್ ನಡೆದು ಹೋಗ್ತಾವೋ ಅದೇ ರೀತಿ ನಮ್ಮ ಪ್ರಮೋಷನ್ನು ಕೂಡ ನಡೆದು ಹೋಗಿಬಿಡಲಿ ಅನ್ನೋದು ನನ್ನ ಒಂದು ಬಹಳ ರಿಕ್ವೆಸ್ಟ್. ದಟ್ ಈಸ್ ವಾಟ್ ಹಂಬಲ್ ರಿಕ್ವೆಸ್ಟು ಅಂತ ಅಂತೀವಲ್ಲ ಹಾಗೆ. ಜಾಣರಿರೋರಿಗೆ ಮುಂದೆ ಹೋಗೋದಕ್ಕೆ
ಅವಕಾಶ ಮಾಡಿಕೊಡಿ. ಅವ್ರು ಇಲ್ಲಿ ಉಳ್ಕೊಳ್ಳೋದು ಬೇಡ, ತಪ್ಪಾಗುತ್ತೆ. ಅಲ್ಲಿ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ಜಾಣತನ ಇರೋಂಥ ವ್ಯಕ್ತಿಗಳು ಮುಂದಕ್ಕೆ ಓದ್ಬೇಕಲ್ಲ. ಆಮೇಲೆ ನಂದೊಂದು ಇದರಲ್ಲಿ ಇನ್ನೊಂದು ಸೇರಿಸ್ಕೋಬೇಕು. ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ದಯಮಾಡಿ ಯಾವುದದ್ದು ಒಂದು ಪೇಪರು 2 ಪೇಪರು ಮಾಡಬೇಡಿ. ಎಲ್ಲ ಹಂತದಲ್ಲೂ ಪ್ರೈಮರಿಯಿಂದ ಹೈಸ್ಕೂಲಿಗೆ ಕೊಡೋಕ್ಕಾಗಲಿ, ಹೈಸ್ಕೂಲಿಂದ ಕಾಲೇಜಿಗೋ ಅಥವಾ HMಗೋ BOಗೋ DDPIಗೋ JDPIಗೋ ಡೈರೆಕ್ಟ್ರಿಗೋ ಕೊಡೋಕ್ಕಾಗಲಿ, ದಯಮಾಡಿ ಕೇವಲ ಒಂದು 100 ಮಾರ್ಕ್ಸಿನ ಪೇಪರ್ ಅದು ಸಫಿಷಿಯೆಂಟ್ ಅಂತ ಅನಿಸಲ್ಲ ನನಗೇನು. 2 ಪೇಪರು, ಒಂದು ಕಾಮನ್ ಪೇಪರ್ ಇರಬೇಕು. 2 ಪೇಪರ್ಗಳು, ಒಂದು ಜನರಲ್ ಕನ್ನಡ, ಇನ್ನೊಂದು ಜನರಲ್ ಇಂಗ್ಲೀಷ್. ಅದು ಒಂದು 100 ಮಾರ್ಕ್ಸ್ಗೆ ಮಾಡಿದರೆ ಸಾಕು ಅಂತ ಅನಿಸುತ್ತೆ. ಹೆಚ್ಚಿಗೆ ಮಾಡಿದರೂ ನಂದು ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ಹೆಚ್ಚಿಗೆ ಮಾರ್ಕ್ಸಿಗೆ ಮಾಡ್ತೀವಿ ಅಂದರೆ, ಯಾಕಂದರೆ ಪ್ರಮೋಷನ್ ಅಲ್ವಾ ಕೊಡ್ತಾ ಇರೋದು. ಹೆಚ್ಚಿಗೆ ಮಾರ್ಕ್ಸಿಗೆ ಮಾಡಿದರೆ ತಪ್ಪೇನಿಲ್ಲ. ಅವರ ಜಾಣತನವನ್ನು ನಾವು ಪರೀಕ್ಷೆ ಮಾಡಬೇಕಲ್ವ. ನೀವೆಷ್ಟು ಮಾರ್ಕ್ಸಿಗೆ ಆದರೂ ಮಾಡಿ, 100ಕ್ಕಿಂತ ಕಡಿಮೆ ಮಾಡಬೇಡಿ. ಇನ್ನು ಯಾವ ಸಬ್ಜೆಕ್ಟಿಗೆ ಪ್ರಮೋಷನ್ ಕೊಡಬೇಕು, ಆ ಸಬ್ಜೆಕ್ಟಿಗೆ ಮಾತ್ರ ಒಂದು 200 ಮಾರ್ಕ್ಸಿಗೋ 300 ಮಾರ್ಕ್ಸಿಗೋ ಎಕ್ಸಾಮಿನೇಷನನ್ನು ಮಾಡಿ. ಯಾಕಂದರೆ ಅದರಲ್ಲಿ ಅವ್ರಿಗೆ ಆಳವಾದ ಜ್ಞಾನ ಎಷ್ಟಿದೆ ಅಂತ ಗೊತ್ತಾಗುತ್ತಲ್ವ. ಆಳವಾದ ಜ್ಞಾನ ಇರಬೇಕಂದ್ರೆ ಓದಿರಬೇಕು. ಓದಿದಂಥ ವ್ಯಕ್ತಿ ಯಾರೋ ಸುಮ್ಮನಿರಲ್ಲ, ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರ್ತಾನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದ್ರಿಂದ ತನ್ನ ಜಾಣತನ ಹೆಚ್ಚುತ್ತೆ ಅಂತ ಎಲ್ಲರಿಗೂ ಗೊತ್ತು. ಪಾಠ ಮಾಡಿದ್ರೆ ಅವರು ಸರ್ವಿಸ್ ಕಾಯ್ತಾರಲ್ಲ, ನಾನು ಸರ್ವಿಸಿನ ಮೇಲೆ ಪ್ರಮೋಷನ್ ಆಗ್ತೀನಂತ ಅವ್ರು ಅದ್ರಾಗೆ ಕಾಯಲಿ, ಆ ಗ್ರೂಪಲ್ಲಿ ಅವ್ರು ಉಳ್ಕೊಳ್ಳಿ. ಜಾಣರಿದ್ದರು ಮುಂದೆ ಹೋಗಿಬಿಡಲಿ. ಮಿನಿಮಮ್ ಅಂದರೆ ಒಂದು 500-600 ಮಾರ್ಕ್ಸ್ಗೆ ಎಕ್ಸಾಮಿನೇಷನನ್ನು ಮಾಡಿ. ಅವ್ರು ಯಾವ ಸಬ್ಜೆಕ್ಟ್ಗಾದರೂ ಪ್ರಮೋಷನ್ ಆಗಲಿ, ಆ ಸಬ್ಜೆಕ್ಟಲ್ಲಿ ಅವರಿಗೆ ಡೀಪ್ ನಾಲೆಡ್ಜು ಎಸೆನ್ಷಿಯಲ್ಲು ಅಂತ ಅಂದ್ಕೊಂಡಿರೋದ್ರಿಂದ ಒಂದು 200 ಮಾರ್ಕ್ಸ್ಗೂ 300 ಮಾರ್ಕ್ಸ್ಗೂ 400 ಮಾರ್ಕ್ಸ್ಗೂ ಮಾಡಿ. ಸಂತೋಷನೇ ಅದು. ಇನ್ನು HME ಕೊಡೋದಕ್ಕೆ ಅಲ್ಲಿಂದೆಲ್ಲ ಬರೀ ಅಡ್ಮಿನಿಸ್ಟ್ರೇಷನ್ ಅಲ್ವಾ. HME ಕೊಡೋದಕ್ಕೆ ಅವ್ರಿಗೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮಾಡಿ, ಅದ್ರ ಜೊತೆಗೆ ಅಡ್ಮಿನಿಸ್ಟ್ರೇಷನಿಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಇರಲಿ. ಅಲ್ಲಿಂದೆಲ್ಲ ಅಡ್ಮಿನಿಸ್ಟ್ರೇಷನ್ನೇ ಬರೋದ್ರಿಂದ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ ಅಡ್ಮಿನಿಸ್ಟ್ರೇಷನ್ ಅಂದರೆ ಬರೀ ಅಡ್ಮಿನಿಸ್ಟ್ರೇಷನ್ ಆ ರೂಲು ಈ ರೂಲು 106, 106A, 107, 108 ಇದಲ್ಲ. ಇದು ಅವರು ಆಡಳಿತಾತ್ಮಕವಾಗಿ ಸೆಲೆಕ್ಷನ್ ಆದ ತಕ್ಷಣಕ್ಕೆ ಕಲ್ತ್ಕೊಂಡ್ಬಿಡ್ತಾರೆ. ಅವ್ರು ಯಾರು ಕಲಿಸೋದು ಬೇಡ. ಆದರೆ ತನ್ನ ಕೆಳಗಿನವರನ್ನು ಯಾವ ರೀತಿ ನಡೆಸ್ಕೋಬೇಕು, ತನ್ನ ಮೇಲಿನವರ ಹತ್ರ ಯಾವ ರೀತಿ ವರ್ತಿಸಬೇಕು, ಇವೆಲ್ಲವೂ ಕೂಡ ಅದು ಒಳಗೊಂಡಿರಬೇಕು. ಅಂತಹ ಪೇಪರ್ಸನ್ನು ತಾವು ರೆಡಿ ಮಾಡಿ ತಯಾರಿಸಿ ಪ್ರತಿ ವರ್ಷ ಪ್ರಮೋಷನ್ ಕೊಡಿ. ಪ್ರತಿ ವರ್ಷ ಪ್ರಮೋಷನ್ ಕೊಡೋದ್ರಿಂದ ಅಲ್ಲಿ ಅಭ್ಯರ್ಥಿಗಳ ಶಿಕ್ಷಕರ ಮಾನಸಿಕ ಸ್ಥೈರ್ಯ ಹೆಚ್ಚುತ್ತೆ. ಜೊತೆಗೆ ನಿರಂತರ ಅಧ್ಯಯನಶೀಲರಾಗ್ತಾರೆ. ನಿರಂತರ ಅಧ್ಯಯನಶೀಲರಾಗಿದ್ದಾಗ ತಮ್ಮ ಅಧ್ಯಯನದಿಂದ ಗಳಿಸಿರುವ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರಿತಾನೇ ಹೋಗ್ತಾರೆ. ಅವ್ರು ಈ ಕಡೆಗೆ ಲೆಕ್ಚರರ್ ಕಡೆಯನ್ನ ಹೋಗಲಿ, ಅಡ್ಮಿನಿಸ್ಟ್ರೇಷನ್ ಕಡೆಯನ್ನ ಹೋಗಲಿ, ಅಲ್ಲಿಂದನೂ ಹಾಗೆ ಮಾಡಿ. ಲೆಕ್ಚರರ್ಗೆ ಹೋದರೆ ಅಲ್ಲಿಂದ ಏನು ಪ್ರಿನ್ಸಿಪಾಲಿಗೆ ಪ್ರಮೋಷನ್ ಇದೆ, ಅದನ್ನು ಎಕ್ಸಾಮ್ ಮೂಲಕ ಮಾಡಿ. ಬಹಳ ಒಳ್ಳೆಯದದು. ಎಕ್ಸಾಮ್ ಮೂಲಕ ಮಾಡಿ ಅಲ್ಲಿ ಕ್ಲೋಸ್ ಆಗುತ್ತಲ್ಲ. ಆಮೇಲೆ PU ಡೈರೆಕ್ಟ್ರು ಇವರೆಲ್ಲ ಬರ್ತಾರೆ. ಅದು ಏನು ರೂಲ್ ಮಾಡಿಕೊಳ್ತಾರೋ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅಂತ ಅನಿಸುತ್ತೆ. ಸಾಕಷ್ಟು ಐಡಿಯಾ ಇಲ್ಲ. ನಾನು ಅದರಲ್ಲಿ ಕೆಲಸ ಮಾಡಿಲ್ಲದೆ ಇರೋದ್ರಿಂದ, ಯಾವಾಗೋ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿದ್ದೀನಿ, ಫುಲ್ ಟೈಮಲ್ಲಿ ನಾನು ಕೆಲಸ ಮಾಡಿಲ್ಲ. ಹಾಗಾಗಿ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೂ ಹೋಗಲ್ಲ, ಗೊತ್ತಿಲ್ಲದೆ ಇರೋ ವಿಷಯ. ಬಟ್ ಪ್ರಿನ್ಸಿಪಾಲ್ವರೆಗೂ ಕೊಡಬಹುದು ಪ್ರಮೋಷನ್. ಯಾವುದು ಎಕ್ಸಾಮಿನೇಷನ್ ಮೇಲೆ ಕೊಡ್ಬೋದು. ಸರ್, ನಾನು ಇದನ್ನು ಕನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ತಮ್ಮ ಗಮನಕ್ಕೆ ಇನ್ನೊಂದು ಸರಿ ತಂದುಬಿಡ್ತೀನಿ, ಕ್ಲೀನಾಗಿ ಸಮ್ಮಪ್ ಮಾಡ್ತೀನಿ. ಹೇಗೆ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿ ಫಾರ್ ಪ್ರಮೋಷನ್ಗೆ ಎಕ್ಸಾಮಿನೇಷನ್ ಇರಲಿ. ಆಮೇಲೆ ಎಲ್ಲ ಹಂತದ ಟೀಚರ್ ಪೋಸ್ಟ್ಗೆ ಟೆಟ್ ಇರಲಿ. ಬರೀ ಪ್ರೈಮರಿ ಸ್ಕೂಲ್ಗೆಲ್ಲ, ಪ್ರೈಮರಿ ಸ್ಕೂಲ್ಗೂ ಇರಲಿ, ಹೈಸ್ಕೂಲ್ಗೂ ಇರಲಿ, ಕಾಲೇಜಿಗೂ ಇರಲಿ, ಟೆಟ್ ಇರಲಿ. ಪ್ರಮೋಷನ್ಗೆ ಎಕ್ಸಾಮಿನೇಷನ್ ಮಾಡಿ. ಪ್ರಮೋಷನನ್ನು ಪ್ರತಿ ವರ್ಷ ಏಪ್ರಿಲ್ ಮೇನಲ್ಲಿ ಎಕ್ಸಾಮಿನೇಷನ್ ಮಾಡಿ ಕೊಟ್ಬಿಡಿ. ಆಮೇಲೆ ಎಕ್ಸಾಮಿನೇಷನ್ ಪೇಪರ್ಸಲ್ಲಿ ಒಂದು ಜನರಲ್ ಕನ್ನಡ ಇರಲಿ, ಒಂದು ಜನರಲ್ ಇಂಗ್ಲೀಷ್ ಇರಲಿ, ಆಮೇಲೆ ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್ಸ್ ಇರಲಿ. ಕನಿಷ್ಠ 500 ಮಾರ್ಕ್ಸ್ಗಿಂತ ಕಡಿಮೆ ಇರೋದು ಬೇಡ. ಇದರಿಂದ
ಶಿಕ್ಷಕರು ಉದ್ಧಾರ ಆಗ್ತಾರೆ, ಅವ್ರ ನಾಲೆಡ್ಜು ಬೆಳೀತದೆ, ನಿರಂತರ ಅಧ್ಯಯನಶೀಲರಾಗ್ತಾರೆ, ತಮ್ಮ ಅಧ್ಯಯನವನ್ನು ಗಳಿಸಿರ್ತಕ್ಕಂಥ ಜ್ಞಾನನ ಮಕ್ಕಳಿಗೂ ದಾರಿ ಎರೀತಾರೆ, ಮಕ್ಕಳು ಉದ್ಧಾರ ಆಗ್ತಾರೆ, ಶಿಕ್ಷಕರು ಉದ್ಧಾರ ಆಗ್ತಾರೆ, ಇಲಾಖೆನೂ ಉದ್ಧಾರ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ಅಭಿಪ್ರಾಯವನ್ನೇ ನನ್ನ ಮನದಾಳದಿಂದ ತಮಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇದು ನೆರವೇರುತ್ತೆ ಅಂತ ಅಂದ್ಕೊಳ್ತೀನಿ. ನೆರವೇರಲಾರದಂತಹ ಕಡು ಕಷ್ಟವಾದ, ಇನ್ನು ಮಾಡೋಕ್ಕೆ ಸಾಧ್ಯನೇ ಆಗಲ್ಲಪ್ಪ ಅನ್ನೋಂತಹ ಕ್ರಿಯೆ ಏನಲ್ಲ, ಕಾರ್ಯ ಏನಲ್ಲ. ಇದಕ್ಕೆ ಮನಸ್ಸು ಬೇಕಷ್ಟೆ. ವಿಲ್, ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಅವ್ರಿಗೆ ವಿಲ್ ಇಲ್ಲ, ವೇ ಇಲ್ಲ. ಶಿಕ್ಷಕರ ಕರ್ಮ, ವಿದ್ಯಾರ್ಥಿಗಳ ಕರ್ಮ, ಏನೂ ಮಾಡೋಕ್ಕಾಗಲ್ಲ. ಆದರೆ ನನ್ನ ಮತ್ತೆ ಕಳಕಳಿ ಇದ್ದೇನೆ, ನಾನು ಹೇಳಿದಂಥ ಪ್ರೊಸೀಜರಲ್ಲಿ ಪ್ರಮೋಷನ್ ಕೊಡಿ ಸ್ವಾಮಿ, ರೆಕ್ರೂಟ್ಮೆಂಟ್ ಮಾಡಿ, ಒಳ್ಳೆಯದಾಗುತ್ತೆ, ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ನನ್ನ ಮನವಿಯನ್ನು ಮತ್ತೊಮ್ಮೆ ಇಲಾಖೆಗೆ, ಸಾರ್ವಜನಿಕರಿಗೂ ಸಲ್ಲಿಸಿ, ಮತ್ತು ಈ ವಿಡಿಯೋನ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಹೆಸರು ಶಾಂತವೀರಣ್ಣ. ಥ್ಯಾಂಕ್ ಯು ಸರ್.